40,000 ಬಟ್ಟೆ ಆಯಿತು. ಆದರೆ ದಲಾಲಿಗಳು ಹಮಾಲಿ ಮಾಮೂಲಿ ಎಂದು ಮುರಿದು ಬರೀ 40,000 ಪಟ್ಟಿ ಮಾಡಿದರು. ಪಾರ್ವತಿ, 40,000 ಪಟ್ಟಿ ಮಾಡಿದರು. ಈ ಊರ ದೇಸಾಯಿ ಎನಿಸಿಕೊಂಡ ಆ ದೇವೇಂದ್ರ ದೇಸಾಯಿ ಅವರು ನಮ್ಮ ಹತ್ಯೆ ಅಂಗಡಿಯ ಸಾಲವನ್ನು ಕೊಟ್ಟು ಬಿಡಿ ಎಂದು ಪಟ್ಟಿ ಮಾಡಿದ 40,000 ಹಣವನ್ನು ಮುರಿದು ಹಾಕಿದ. ಪಾರ್ವತಿ, ಮುರಿದು ಹಾಕಿದ. ಊರಿನಲ್ಲಿ ಜಾತ್ರೆ ಇದೆ ಗೌಡ್ರೆ, ಹಬ್ಬದ ಸಂತೆ ಮಾಡಬೇಕು, ಹಣ ಕೊಡಿ ಗೌಡ್ರೆ ಎಂದು ನಾನೆಷ್ಟು ಕೈ ಮುಗಿದು ಬೇಡಿಕೊಂಡರೂ ಚೂರು ಕರುಣೆ ಇಲ್ಲದ ಹಾಗೆ ಬಾಯಿಗೆ ಬಂದಂತೆ ಬೈದು ಕಳಿಸಿದ. ಪಾರ್ವತಿ, ಬಾಯಿಗೆ ಬಂದಂತೆ ಬೈದು ಕಳಿಸಿದ. ಆಗ ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ ಆ ರುದ್ರೇಗೌಡರ ಹತ್ತಿರ ಹೋಗಿ 1,000 ಹಣವನ್ನು ಇಟ್ಟುಕೊಂಡು ಮಕ್ಕಳಿಗೆ ಜಾತ್ರೆಗೆಂದು ಬಟ್ಟೆ ತೆಗೆದುಕೊಂಡು ಬಂದೆ. ಪಾರ್ವತಿ, ಜಾತ್ರೆಗೆಂದು ಬಟ್ಟೆ ತೆಗೆದುಕೊಂಡು ಬಂದೆ. ಅದಲ್ಲ, ಈ ಬಟ್ಟೆಯನ್ನು ಯಾಕೆ ತರುವುದಕ್ಕೆ ಹೋಗಿ? ಈ ಬಟ್ಟೆಯನ್ನು ತರುವ ಬದಲು ಮನೆಗೆ ಸಂತೆ ಏನಾದರೂ ತೆಗೆದ್ರೆ 1 ವಾರ ನಮಗೆ ಊಟಕ್ಕಾದ್ರೂ ಆಗ್ತಾ ಇದ್ವಿ. ಪಾರ್ವತಿ, ಹೊಟ್ಟೆಗೆ ಊಟ ಇಲ್ಲದಿದ್ದರೂ ಈ ಸಮಾಜ ಏನನ್ನು ನೋಡುವುದಿಲ್ಲ. ಆದರೆ ಬಂದ ಜಾತ್ರೆಯಲ್ಲಿ ಮಕ್ಕಳಿಗೆ ಬಟ್ಟೆ ಇಲ್ಲ ಅಂದರೆ ಈ ಸಮಾಜ ಏನನ್ನು ಒಪ್ಪುವುದಿಲ್ಲ. ಪಾರ್ವತಿ, ಏನನ್ನು ಒಪ್ಪುವುದಿಲ್ಲ. ಪಾರ್ವತಿ, ಇರಲಿ ಬಿಡು ಪಾರ್ವತಿ, ಈ ಬಡವರಿಗೆ ಕಷ್ಟ ಇದ್ದಿದ್ದೆ. ಪಾರ್ವತಿ, ತೆಗೆದುಕೋ ಬಟ್ಟೆಯನ್ನ. ಪಾರ್ವತಿ, ಶ್ರೀಕಾಂತ್ ಮತ್ತೆ ಸೀತಾ ಎಲ್ಲಿಗೆ ಹೋಗಿದ್ದಾರೆ? ಅವರು ಬೆಳಗ್ಗೆ ಎದ್ದ ತಕ್ಷಣ ಕಾಲೇಜ್ಗೆ ಹೋಗಿದ್ದಾರೆ. ಯಾಕಂದ್ರೆ ಕಾಲೇಜಿನಲ್ಲಿ ಏನೋ ಪರೀಕ್ಷೆ ಇದೆ ಅಂತೆ, ಅದಕ್ಕಾಗಿ ಬೇಗ ಹೋದ್ರು. ಆಮೇಲೆ ಹೋಗ್ಬೇಕಾದ್ರೆ ಊಟ ಕೂಡ ಮಾಡಿಲ್ಲ ರೀ, ಹಾಗೆ ಹೋದ್ರು. ಪಾರ್ವತಿ, ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಬೇಡ ಅಂತ ಹೇಳ್ತಿದ್ದಾನೆ ಹಿಂಗೆ. ಅವರಾದ್ರೂ ನನ್ನ ಮಾತು ಎಲ್ಲಿ ಕೇಳ್ತಾರಿ? ಎಷ್ಟೇ ಅಂದ್ರೆ ಅವರು ನಿಮ್ಮ ಮಕ್ಕಳಲ್ವೇ? ಬುಜ್ಜಿ, ಹಾಗೇಗೆ ಮಾತನಾಡುತ್ತಿರುವೆ? ಮಕ್ಕಳನ್ನ ನಾನೊಬ್ಬನೇ ಹೆತ್ತಿದ್ದೇನಾ? ಏನೂ ಇಲ್ಲವೇ? ಆಗಲ್ಲ, ನಿಮ್ಮ ಮುಖದಲ್ಲಿ ಸ್ವಲ್ಪ ಕೂಡ ನಗು ಇರಲಿಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ಮಾತು ಹೇಳಿದ್ವಿ ಅಷ್ಟೇ. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದರೆ ಈ ತುಂಬಿದ ಮನೆಯಲ್ಲಿ ಒಂದು ಸಿಹಿಯಾದ ಗೀತೆಯನ್ನಾಡಿ ಈ ನಿನ್ನ ಗಂಡನ ಜನ್ನಿಗೆ ಒಂದು ಸಿಹಿ ಮೊತ್ತವನ್ನು ನೀಡು. ಆಗ ಖುಷಿಯಾಗುವುದೇ ನನ್ನ ಮನ. ಹಾಗಾಗಿ ವಯಸ್ಸಾಗುತ್ತಾ ಬಂದ್ರು ಕೂಡ ಇನ್ನು ನಿಮಗೆ ಆಸೆ ಹೋಗಿಲ್ಲ ಅಂತ ಅನ್ಸುತ್ತಲ್ವೇ?